ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಜಾಸ್ತಿ ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿ. ಮಿನಿಮಮ್ ಏನಿಲ್ಲ ಅಂದ್ರೂ 1 ವೀಕ್ ಆಗಿದೆ ವಿಡಿಯೋ ಅಪ್ಲೋಡ್ ಮಾಡಿ. ಮನೇಲಿ ನನ್ನ ತಂಗಿ ಬಂದಿದ್ಲು. ಸೊ ಅವಳು ಬಾಣಂತಿ ಅವಳು. ಸೊ ಹಂಗಾಗಿ ಮನೇಲಿ ಸ್ವಲ್ಪ ಬಿಸಿ ಕೆಲಸ ಎಲ್ಲ ಜಾಸ್ತಿ ಆಗಿತ್ತು. ಸೊ ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ನನ್ಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ಕೂ ನನಗೆ ಟೈಮ್ ಆಗ್ತಿರ್ಲಿಲ್ಲ. ಸೊ ನಾನು ಮತ್ತೆ ಕೆಲ್ಸಕ್ಕೆ ಹೋಗಿ ಬಂದು ಮನೇಲೂ ಬಂದ್ಮೇಲೆ ಸ್ವಲ್ಪ ಟೈರ್ಡ್ ಆಗ್ತಿತ್ತು. ಮತ್ತೆ ಪಾಪು ಇತ್ತಲ್ಲ, ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇದೇ ಆಗ್ತಿತ್ತು. ಸೊ ವಿಡಿಯೋ ಯಾವ್ದು ಕೂಡ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ. ಸೊ ನಾನು ಬಾಣಂತಿಗೆ ಅಂತ ಅಂದ್ರೆ ಹಾಗಲಕಾಯಿ ಗೊಜ್ಜು ಎಲ್ರೂ ಮಾಡ್ಕೊಡ್ತಾರೆ ಹಾಗಲಕಾಯಿ ಗೊಜ್ಜು. ಸೊ ನಮ್ಮನೆ ಕಡೆ ಸ್ವಲ್ಪ ಹಾಗಲಕಾಯಿ ಗೊಜ್ಜು ಮಾಡೋದು ಕಮ್ಮಿನೇನೆ, ಮಾಡ್ತಿರ್ಲಿಲ್ಲ. ಸೊ ಇವ್ಳಿಗ್ ರೂಢಿ ಮಾಡೋಣ, ಸ್ವಲ್ಪ ತಿಂದ್ರೆ ಒಳ್ಳೇದಲ್ವಾ ಹಾಗಲಕಾಯಿ ಗೊಜ್ಜು ಅಂತ ಅಂದ್ಬಿಟ್ಟು ನಾನ್ ಮಾಡ್ಕೊಟ್ಟಿದ್ದೆ. ಸೊ ಆ ರೆಸಿಪಿ ನೋಡ್ಕೊಂಡ್ ಬರೋಣ ಬನ್ನಿ, ಯಾವ ತರ ಮಾಡಿದೀನಿ ಅಂತ. ವಿಡಿಯೋ ನೋಡಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಉದ್ದಾಗೆ ಒಂದು ಹಾಗಲಕಾಯಿ ತೊಗೊಂಡಿದ್ದೀನಿ. ಉದ್ದಾಗಿತ್ತು ಅದು, ಮೀಡಿಯಮ್ ಸೈಜಿಂದು. ಸೊ ಇದರಲ್ಲಿ 2 ಥರ ಬರುತ್ತೆ, ಒಂದು ವೈಟ್ ಕಲರ್ ಇರುತ್ತೆ, ಒಂದು ಫುಲ್ ಗ್ರೇನ್ ಇರುತ್ತೆ. ಸೊ ನಾನು ಸ್ವಲ್ಪ ವೈಟ್ ಕಲರ್ ಇರೋ ಅಂಥದ್ದನ್ನು ತೊಗೊಂಡಿದ್ದೀನಿ. ಸೊ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗಲಕಾಯಿನ. ನೋಡಿ ಯಾವ ಥರ ಕಟ್ ಮಾಡಿದ್ದೀನಿ ಅಂತ. ಸೊ ಇದನ್ನು ಕಟ್ ಮಾಡಿರೋದನ್ನು ಒಂದು ಪಾತ್ರೆಗೆ ಹಾಕ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಹಚ್ಚಿಟ್ಟಿರೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ನೋಡಿ. ಸೊ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ರೆ ಏನಾಗುತ್ತೆ, ಕಹಿ ಅಂಶ ಹೋಗುತ್ತೆ ಅಂತ. ಅದ್ರ ಜೊತೆ ನಾನು ಒಂದು ಹಾಫ್ ಸ್ಪೂನಷ್ಟು ಅರಿಶಿಣ ಹಾಕ್ತಿದ್ದೀನಿ, ಹಾಫ್ ಸ್ಪೂನಷ್ಟು ಅರಿಶಿಣ. ಸೊ ಇದನ್ನೆಲ್ಲ ಹಾಕಿ ನೆಕ್ಸ್ಟ್ ನಾವು ಸ್ವಲ್ಪ ನೀರನ್ನ ಹಾಕಬೇಕು ನೋಡಿ. ನೀರು ಹಾಕಿದ್ಮೇಲೆ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 10 to 15 ಮಿನಿಟ್ಸ್ನ ಸಪ್ರೇಟ್ ಇಟ್ಬಿಡಿ ಅದನ್ನು. ಸೊ ನೀರಲ್ಲಿ ಕಹಿ ಅಂಶ ಎಲ್ಲ ಹೋಗುತ್ತೆ. ಸೊ ನೀರನ್ನೆಲ್ಲ ಚೆಲ್ಬಿಡಿ, ಮತ್ತು ಅದೇನು ಬೇಕಾಗಲ್ಲ. ಸ್ವಲ್ಪ ಇನ್ನೂ ನೀರಿತ್ತು ಅಂತ ಅಂದರೆ ಕೈಯಲ್ಲಿ ತೊಗೊಂಡು ಹಿಂಡಿಬಿಟ್ಟು ಸಪ್ರೇಟ್ ಇಟ್ಕೊಳ್ಳಿ. ಸೊ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ, ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಅದನ್ನು ನೆನೆಸಿಟ್ಕೊಂಡಿದ್ನಲ್ಲ ತೊಳೆದು, ಅದನ್ನು ಹಾಕ್ತಿದ್ದೀನಿ. ಹಾಗಲಕಾಯಿನ ಹಾಕಿ ಚೆನ್ನಾಗಿ ಉರಿಬೇಕು. ಸೊ ಸ್ವಲ್ಪ ಫ್ರೈ ಆಗಬೇಕು. ಅದು ಫ್ರೈ ಆದರೆ ಏನಾಗುತ್ತೆ, ಕಹಿ ಇರಲ್ಲ, ಅಷ್ಟು ಬರಲ್ಲ ನಿಮಗೆ ಎಣ್ಣೆಲಿ ಹುರಿದಿದ್ರೆ. ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಕಲರೆಲ್ಲ ಚೇಂಜ್ ಆಗುತ್ತೆ ಹುರಿದಿರೋದು ಕೂಡ. ಸೊ ಅಷ್ಟು ಚೇಂಜ್ ಆದಮೇಲೆ ಗೊತ್ತಾಗುತ್ತೆ ನಿಮಗೆ ನೋಡ್ತಿದ್ರೆ ಆಗಿದೆಯಾ ಇಲ್ವಾ ಅಂತ. ನೋಡಿ ಯಾವ ಥರ ಆಗಿದೆ ಅಂತ. ಸೊ ಈ ಥರ ಹುರ್ಕೊಳ್ಬೇಕು. ಹುರ್ಕೊಂಡಾದ್ಮೇಲೆ ಫುಲ್ಲು ನೋಡಿ ಈ ಥರ ಕಾಣಿಸ್ತಿದೆ. ಸೊ ಇಷ್ಟೆಲ್ಲ ಆದಮೇಲೆ ನಾನು 2 ಈರುಳ್ಳಿ, 2 ಟೊಮೊಟೊ ತೆಗೆದಿಟ್ಕೊಂಡಿದ್ದೀನಿ. ಸೊ ಅದನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮುಂಚೆನೇ. ಸೊ ಇದಕ್ಕೆ ಮತ್ತೆ ಮಸಾಲೆಗೆ ಇಂಗ್ರೀಡಿಯೆಂಟ್ಸ್ ಏನು ಅಂತ ಅಂದರೆ, ನಾನು ಒಂದು 2-3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಮಾಮೂಲಿ ಸಾಂಬಾರಿಗೆ ಹಾಕ್ತೀವಲ್ಲ ಅದೇ ಪುಡಿ ಹುರ್ಕೊಂಡಿದ್ನಲ್ವ, ಅದೇ ಬಾಣಲೆಗೆ ಒಗ್ಗರಣೆಗೆ ಇಟ್ಕೊತಿದ್ದೀನಿ. ಸಾಸಿವೆ ಮತ್ತು ಈರುಳ್ಳಿ ಹಾಕ್ತಿದ್ದೀನಿ. ಸೊ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸೊ ನಾನು ಮಸಾಲೆ ಎಲ್ಲ ಒಟ್ಟಿಗೆ ತೆಗೆದಿಟ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಒಟ್ಟಿಗೆ ಹಾಕ್ತಿದ್ದೀನಿ. ಸೊ ನೋಡಿ, ಸೊ ಅದನ್ನು ಮಸಾಲೆ ಎಲ್ಲ ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಈರುಳ್ಳಿಗೂ ಮಿಕ್ಸ್ ಆಗಬೇಕು. ಮತ್ತು ಎಣ್ಣೆಯಲ್ಲಿ ಕೂಡ ಮಸಾಲೆನೂ ಸ್ವಲ್ಪ ಫ್ರೈ ಆಗಬೇಕು. ಹಾಗಾಗಿ ಖಾರದ ಪುಡಿ ಎಲ್ಲ ಹಸಿ ಖಾರದ ಪುಡಿ ಅಲ್ವಾ, ಹಸಿದಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಫ್ರೈ ಆಗಬೇಕು. ಮತ್ತು ಫ್ರೈ ಆದಮೇಲೆ ನಾನು ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಟೊಮೊಟೊನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರಿ. ಸೊ ಮಿಕ್ಸ್ ಮಾಡಿದ್ಮೇಲೆ ನಾನು ಸ್ವಲ್ಪ ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಮುಂಚೆನೇ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ ಅನ್ನೋ ಒಂದು ರೀಸನಿಗೆ ನಾನು ಉಪ್ಪು ಮುಂಚೆನೇ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಹುರಿದಿಟ್ಕೊಂಡಿರೋ ಅಂಥ ಹಾಗಲಕಾಯಿನ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೆ ನೆಕ್ಸ್ಟ್ ಉಪ್ಪೇನಾದರೂ ಕಮ್ಮಿ ಇತ್ತು ಅಂತ ಅಂದರೆ ಮತ್ತೆ ಹಾಕ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ಟೊಮೊಟೊ ಬೇಗ ಬೇಯಲಿ ಅನ್ನೋ ಒಂದು ರೀಸನಿಗೆ. ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀರು ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಸ್ವಲ್ಪ ತೆಳ್ಳಗೆ ಬೇಕಾ ಗಟ್ಟಿ ಬೇಕಾ ಅನ್ನೋ ಥರ ನಿಮಗೆ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಾನು ಬೆಲ್ಲ ಹಾಕ್ತಿದ್ದೀನಿ. ಸೊ ಒಂದು 3 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕಿ, ಕಹಿ ಇರೋದಿಲ್ಲ. ಸೊ ಬೆಲ್ಲ ತಿಂದರೂ ಒಳ್ಳೆಯದೇ ಅಲ್ವಾ, ಹಾಗಾಗಿ ಏನಾಗಲ್ಲ. ಸೊ ಬೆಲ್ಲ ಸ್ವಲ್ಪ ಬೇಕು ಅಂದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಸೊ ಫೈನಲ್ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಕಲರ್ ಅಂತೂ ನೋಡೋಕೆ ತುಂಬ ಚೆನ್ನಾಗಿದೆ. ಕಲರ್ ಹೇಗಿದೆಯೋ ಅದೇ ಥರ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸರಿ ಹೀಗೆ ಟ್ರೈ ಮಾಡಿ. ಇದನ್ನು ಚಪಾತಿ ಮತ್ತು ಅನ್ನಕ್ಕೆ, ಬಿಸಿ ಅನ್ನ ಮತ್ತು ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಾಣಂತಿಯರಿಗೂ ಕೂಡ ತುಂಬ ಒಳ್ಳೆಯದು. ಹಾಗಲಕಾಯಿ ಗೊಜ್ಜು. ಸೊ ಎಲ್ಲಾರುನು ಹಾಗಲಕಾಯಿ ಗೊಜ್ಜು ಅಂದ್ರೆ ಕಹಿ ಅಂತ ಅಂತಾರೆ. ಬಟ್ ನೀವ್ ಈ ತರ ಮಾಡ್ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತೆ ಸ್ವೀಟು. ಸೊ ನೀವ್ ಬೆಲ್ಲ ಸ್ವಲ್ಪ ಜಾಸ್ತಿ ಆಡ್ ಮಾಡಿದ್ರೆ ಸ್ವೀಟ್ ಬರುತ್ತೆ, ಕಹಿನೂ ಇರುತ್ತೆ. ಬಟ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಒಂದ್ಸರಿ ಟ್ರೈ ಮಾಡಿ.
ಹೇಗಿತ್ತು ಅಂತ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ.